ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ದರ್ಶನ್ ನಟನೆಯ ಡೆವಿಲ್ ಹಿಂದಿಕ್ಕಿದ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಡೆವಿಲ್ ಹಾಗೂ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾಗಳು ತೆರೆಗೆ ಬರಲು ಸಜ್ಜಾಗಿವೆ. ಈ ಎರಡು ಸಿನಿಮಾಗಳ ಟ್ರೈಲರ್ಗಳು ಬಿಡುಗಡೆಯಾಗಿದ್ದು, ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರ ವಿಭಿನ್ನ ಗೆಟಪ್ಗಳನ್ನು ಕಣ್ತುಂಬಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಎರಡು ಸಿನಿಮಾಗಳು ಆಕ್ಷನ್ ಕಥಾ ಹಂದರವನ್ನು ಹೊಂದಿದ್ದು, ಮೇಕಿಂಗ್ ದೃಷ್ಟಿಯಿಂದ ಅದ್ದೂರಿತನದಿಂದ ಕೂಡಿವೆ. ಡಿ ಬಾಸ್ ಮತ್ತು ಸ್ಯಾಂಡಲ್ವುಡ್ನ ಬಾದ್ಶಾ ಮಾಸ್ ಅವತಾರಗಳು ಶಿಳ್ಳೆಗಟ್ಟಿಸಿಕೊಳ್ಳುವುದಕ್ಕೆ ಪಕ್ಕಾ ಎಂದು ನೆಟ್ಟಿಗರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೇನೆ ಚಿನ್ನ ಎಂದು ಅಬ್ಬರಿಸಿರುವ ದರ್ಶನ್ ರವರು ಡೆವಿಲ್ ರೂಪದಲ್ಲಿ ಡಿಸೆಂಬರ್ 11ರಂದು ದಾಂಗುಡಿ ಇಡಲಿದ್ದಾರೆ ಅಂತಲೇ ಹೇಳ್ಬೋದು. ಹದ್ದು ಹಾರ್ಕೊಂಡು ಬರೋದಕ್ಕೆ ಲೇಟ್ ಆಗಬಹುದು, ಚಿರತೆ ಓಡ್ಕೊಂಡು ಬರೋಕ್ಕೆ ಲೇಟ್ ಆಗಬಹುದು, ಇದು ಮಾರ್ಕ್ ಎಂದು ಬೇಸ್ ವಾಯ್ಸ್ನಲ್ಲಿ ಗುಡುಗಿರುವ ಸುದೀಪ್ ರವರು ಡಿಸೆಂಬರ್ 25ರಂದು ತೆರೆಗೆ ನುಗ್ಗಲಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ಟ್ರೈಲರ್ಗೆ ಎಷ್ಟು ವ್ಯೂಸ್ ಎಂಬುದನ್ನು ನೋಡೋದಾದರೆ, ಡೆವಿಲ್ ಸಿನಿಮಾದ ಟ್ರೈಲರ್ ಡಿಸೆಂಬರ್ 5ರಂದು ಬಿಡುಗಡೆಯಾಗಿದ್ದು, ಯೂಟ್ಯೂಬ್ನಲ್ಲಿ ಇದುವರೆಗೆ 1,17,00,000 ವೀಕ್ಷಣೆ ಪಡೆದಿದೆ. 4.5 ಲಕ್ಷಕ್ಕೂ ಹೆಚ್ಚು ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಾರ್ಕ್ ಚಿತ್ರದ ಟ್ರೈಲರ್ ಡಿಸೆಂಬರ್ 7ರಂದು ಬಿಡುಗಡೆಯಾಗಿದ್ದು, ಇದುವರೆಗೆ 1,41,00,000 ಬಾರಿ ವೀಕ್ಷಣೆಯನ್ನು ಪಡೆದಿದೆ. ಇದನ್ನು 3.97 ಲಕ್ಷ ಜನರು ಲೈಕ್ ಮಾಡಿದ್ದಾರೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.